ಕರ್ನಾಟಕ ಸರ್ಕಾರ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಮನೋರ್ ಬೆಳಗಾವಿ, ಕ್ಷೇತ್ರ ಶಿಕ್ಷಣಾಧಿಕಾರಿ ಕಾರ್ಯಾಲಯ ಮತ್ತು ಕ್ಷೇತ್ರ ಸಮನ್ವಯಾಧಿಕಾರಿಗಳ ಕಾರ್ಯಾಲಯ ಸವದತ್ತಿ, ಸಮೂಹ ಸಂಪನ್ಮೂಲ ಕೇಂದ್ರ ಶಿವಾಪುರ್ ಇವರು ಗಣರಾಜ್ಯೋತ್ಸವದ ಪ್ರಯುಕ್ತವಾಗಿ ರಸಪ್ರಶ್ನೆ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕುರುಬಗಟ್ಟಿಯಲ್ಲಿ. ಈ ರಸಪ್ರಶ್ನೆ ಕಾರ್ಯಕ್ರಮದ ಮುಖ್ಯ ರೂವಾರಿಗಳು ಇವರು ಶ್ರೀ ಎಂ.ಬಿ. ಕಡ್ಕೋಳ್, ಶಿಕ್ಷಣ ಸಂಯೋಜಕರು ಯರಗಟ್ಟಿ, ಶ್ರೀ ಎಂ.ಎಂ. ಮಲ್ಕನ್ನವರ್, ಸಮೂಹ ಸಂಪನ್ಮೂಲ ವ್ಯಕ್ತಿಗಳು ಶಿವಾಪುರ್, ಶ್ರೀ ಸೋಮು ಪೂಜಾರ್, ಸಮೂಹ ಸಂಪನ್ಮೂಲ ವ್ಯಕ್ತಿಗಳು ಯರಜರ್ವಿ, ಶ್ರೀ ವೈ.ಎಚ್. ಹೊಸಮನಿ, ಮುಖ್ಯ ಗುರುಗಳು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕುರುಬಗಟ್ಟಿ, ಶ್ರೀ ವೈ.ಬಿ. ನಂದಿ, ನಿರ್ದೇಶಕರು ಪ್ರಭಾರಿ ಮುಖ್ಯ ಗುರುಗಳು KSPSDA ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕುರುಬಗಟ್ಟಿಯಲ್ಲಿ 2025-26ನೇ ಸಾಲಿನ ರಸಪ್ರಶ್ನೆ ಹಾಗೂ ಬುನಾದಿ ಸಾಮರ್ಥ್ಯಗಳ ಆಧಾರಿತ ಚಟುವಟಿಕೆ ಸ್ಪರ್ಧೆಯನ್ನು ಸಮೂಹ ಸಂಪನ್ಮೂಲ ಕೇಂದ್ರ ಶಿವಾಪುರ್ ಇವರ ನೇತೃತ್ವದಲ್ಲಿ ಪ್ರಾರಂಭಿಸಲಾಯಿತು. ವಿದ್ಯಾರ್ಥಿಗಳಿಂದ ಸ್ವಾಗತ ಗೀತೆ, ಈಗ ಆ್ಯಂಕರಿಂಗ್ ಮತ್ತು ಮುಖ್ಯ ಗುರುಗಳಿಂದ ಎಲ್ಲ ಗೌರವಾನ್ವಿತರಿಗೆ ಸ್ವಾಗತ. ಈಗ BN ಬ್ಯಾರಿ ಗುರುಗಳಿಗೆ ಹಾಗೂ ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಮಹನೀಯರಿಗೆ ಮಾಲಾರ್ಪಣೆಯನ್ನು ಮಾಡುವುದರ ಮುಖಾಂತರವಾಗಿ ಎಲ್ಲರನ್ನೂ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಗೈತಕ್ಕಂಥ CRPಗಳಾದ ಮಲ್ಕನ್ನವರ ಗುರುಗಳಿಗೆ, ಅದೇ ರೀತಿ ಊರಿನ ಎಲ್ಲ ಮುಖ್ಯ ಗುರುಗಳಿಗೆ, ನಂದಿಯವರಿಗೆ, ಸಮೂಹ ಸಂಪನ್ಮೂಲ ಕೇಂದ್ರ ಶಿವಾಪುರ್ ಕ್ಲಸ್ಟರ್ದಲ್ಲಿ ಬರುವ ಎಲ್ಲ ಮುಖ್ಯ ಗುರುಗಳನ್ನು ಸ್ವಾಗತಗೈಯುವ ಹೊಸಮನಿ ಗುರುಗಳು. ಈಗ ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಉದ್ಘಾಟನೆ ಮಾಡಲಿರುವವರು BN ಬ್ಯಾಳಿ ಗುರುಗಳು ಮತ್ತು ರಾಮದುರ್ಗ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿದ್ದ ಬಳಿಗಾರ ಗುರುಗಳು ಹಾಗೂ ನಮ್ಮ ಸಮೂಹ ಸಂಪನ್ಮೂಲ ಕೇಂದ್ರದ CRPಗಳಾದ ಮಲ್ಕನ್ನವರ ಗುರುಗಳು. ಈಗ ಬ್ಯಾಳಿ ಗುರುಗಳಿಂದ ಉದ್ಘಾಟನಾ ಪರ ನುಡಿಗಳು. ಕಾರ್ಯಗಳು ಯಶಸ್ವಿಯಾಗಿ ಜರುಗುತ್ತಿದ್ದು ಅದರಲ್ಲೂ ತುಂಬ ಅರ್ಥಪೂರ್ಣವಾಗಿ ಅಚ್ಚುಕಟ್ಟಾಗಿರುವಂಥ ಒಂದು ಕಾರ್ಯಕ್ರಮ ಇವತ್ತು ಎಲ್ಲಿಯಾದರೂ ಕೂಡ ಏರ್ಪಟ್ಟಿದೆ ಅಂತ ನಾನು ಹೆಮ್ಮೆಯಿಂದ ಹೇಳ್ತಾ ಇದ್ದರೆ ಅದು ಶಿವಾಪುರ ಕ್ಲಸ್ಟರ್ದ. ಈಗ RT ಬಳಿಗಾರ ಗುರುಗಳಿಗೆ ಸನ್ಮಾನ, ಅದೇ ರೀತಿ ಅವರು ನಾನು ಹೇಳಿದೆ ಅತಿಥಿಗಳ ಭಾಷಣ. ನೀವು ಮಾಡ್ಬೇಕಂತ ನಾನು ಹೇಳಿದೆ, ಇಲ್ಲ ನೀವು. ಈಗ ಸವದತ್ತಿ ಸಮೂಹ ಸಂಪನ್ಮೂಲ ಕೇಂದ್ರ ವ್ಯಕ್ತಿಗಳಾದ BN ಬ್ಯಾರಿ ಗುರುಗಳಿಗೆ ಸನ್ಮಾನ, ಅದೇ ರೀತಿ ಶಾಲೆಯ ಎಲ್ಲ ಸಿಬ್ಬಂದಿ ದಾನಿಗಳಿಗೆ ಸನ್ಮಾನ. ಈ ಪ್ರಶಸ್ತಿಗಳನ್ನು ಕೊಟ್ಟಿರ್ತಕ್ಕಂಥ ದಾನಿಗಳಿಗೆ ಮತ್ತು ಎಲ್ಲ ಮುಖ್ಯ ಗುರುಗಳಿಗೆ ಸನ್ಮಾನ. ಈಗ ಸಮೂಹ ಸಂಪನ್ಮೂಲ ವ್ಯಕ್ತಿಗಳಿಂದ ಕಾರ್ಯಕ್ರಮದ ನುಡಿಗಳು. ಉಕ್ತ ಲೇಖನವನ್ನು ಹೇಗೆ ಬರೀಬೇಕಂತ ತಿಳಿಸಿಕೊಡುವ ಮಲ್ಕನ್ನವರ ಗುರುಗಳು. ಗುಣಾಕಾರ ಲೆಕ್ಕ ಬಿಡಿಸುವ ಸ್ಪರ್ಧೆಗೆ ವಿದ್ಯಾರ್ಥಿಗಳು ತಯಾರಿಯಾಗಿ ಕೂತಿರುವುದು. ಬೇರೆ ಬೇರೆ ಶಾಲೆಯಿಂದ ಬಂದಿರತಕ್ಕಂಥ ಎಲ್ಲ ಶಿಕ್ಷಕರ ಉಕ್ತ ಲೇಖನವನ್ನು ಬರೆಸ್ತಕ್ಕಂಥ ಯರಜರ್ವಿ ಗುರುಗಳು. ಲಿಖಿತ ರಸಪ್ರಶ್ನೆ ಕಾರ್ಯಕ್ರಮ ಅಂದರೆ ರಸಪ್ರಶ್ನೆಗೆ ಹೆಚ್ಚಿನ ಗುಂಪುಗಳಿರುವ ಕಾರಣ ಮೊದಲು ಲಿಖಿತ ಪರೀಕ್ಷೆಯನ್ನು ಮಾಡಿದ್ದು. ಈಗ ಅದರ ವೀಕ್ಷಣೆ ಮಾಡ್ತಕ್ಕಂಥ MB ಕಡ್ಕೋಳ್ ಗುರುಗಳು. ಊಟದ ಸಮಯ ಎಲ್ಲ ವಿದ್ಯಾರ್ಥಿಗಳು ಸವಿಯಾದ ಬೂಂದಿ, ಚಪಾತಿ, ಅನ್ನ, ಸಾರು, ರೊಟ್ಟಿ, ಮೊಸರು ಹೀಗೆ ಹಲವಾರು ಭಕ್ಷ್ಯ ಭೋಜನವನ್ನು ಸವಿತಕ್ಕಂಥ ಎಲ್ಲ ಶಿಕ್ಷಕರು, ಶಿಕ್ಷಕಿಯರು, ಮುದ್ದು ವಿದ್ಯಾರ್ಥಿಗಳು ಎಲ್ಲ ಶಿಕ್ಷಕರಿಗೆ ಭೋಜನವನ್ನು ಬಡಿಸ್ತಕ್ಕಂಥ ಮನೋಹಕ ದೃಶ್ಯ. ಈಗ ಕಾರ್ಯಕ್ರಮವನ್ನು ರಸಪ್ರಶ್ನೆ ಕಾರ್ಯಕ್ರಮದ ಲಿಖಿತ ಪರೀಕ್ಷೆ ನಡೆಸುವ ಈಗ ರಸಪ್ರಶ್ನೆ ಕಾರ್ಯಕ್ರಮದ ಕುರಿತು ಸಂಕ್ಷಿಪ್ತ ವಿವರ ನೀಡುವ 6 ಮತ್ತು 7ನೇ ತರಗತಿ ವಿದ್ಯಾರ್ಥಿಗಳಿಗೆ ರಸಪ್ರಶ್ನೆ ಕಾರ್ಯಕ್ರಮ. ಬೇರೆ ಬೇರೆ ಶಾಲೆಗಳಿಂದ ಬಂದಿರತಕ್ಕಂಥ ವಿದ್ಯಾರ್ಥಿಗಳ ತಂಡಗಳು ಮಾಡಂಗೇರಿ, ಶಿವಾಪುರ್, ಕುರುಬಗಟ್ಟಿ ಹೀಗೆ ಹಲವಾರು ವಿದ್ಯಾರ್ಥಿಗಳ ಸಮೂಹ, ಎಲ್ಲ ಶಿಕ್ಷಕರು ಕುತೂಹಲದಿಂದ ಕಾಯುವ ಈ ಮೊದಲನೆಯ ಸುತ್ತು ಕನ್ನಡಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳನ್ನು ಕೇಳುವ CRPಗಳಾದ ಮಲ್ಕನ್ನವರ ಗುರುಗಳು. ಶೇಖರನು ಬಹುಮಾನ ನೀಡಿ ಗೌರವಿಸಿದನು. ಈ ವಾಕ್ಯದಲ್ಲಿರುವ ಕರ್ತೃಪದ ಯಾವುದು?
ವೆರಿ ಗುಡ್. ಉತ್ತಮವಾದಂತಹ ಪ್ರಶ್ನೆಗೆ ಪ್ರತಿಕೆ ಪಂಚಮಿ ವಿಭಕ್ತಿ ಪ್ರತ್ಯಯ ಸೇರಿಸಿ ಹೇಳಿ. ಮರ. ಈ ಪದಕ್ಕೆ ಪಂಚಮಿ ವಿಭಕ್ತಿ ಪ್ರತ್ಯಯ ಸೇರಿಸಿ ಹೇಳಿ. ಬಸ್. ಬಸ್. ಉತ್ತರ ತತ್ವದ ರೂಪ ತಿಳಿಸಿ. ಸರಿಯಾದಂತ ಉತ್ತರ. ಕಿರಗೂರಿನ ಗೈಯಾಳಿಗಳು ಇದು ಯಾರ ಕೃತಿ? ಕಿರಗೂರಿನ ಗೈಯಾಳಿಗಳು ಇದು ಯಾರ ಕೃತಿ? ಪಾಸ್. ವೆರಿ ಗುಡ್. ಸರಿಯಾದಂತ ಕನ್ನಡ ವರ್ಣಮಾಲೆಯಲ್ಲಿರುವ ವ್ಯಂಜನಗಳ ಒಟ್ಟು ಸಂಖ್ಯೆ ಎಷ್ಟು? ವೆರಿ ಗುಡ್. ಸರಿಯಾದಂತ ಉತ್ತರ. ತಲೆನೋವು ಬಿಡಿಸಿ ಬರೆದಾಗ ಆಗುವ ಪದಗಳು. ತಲೆನೋವು ಬಿಡಿಸಿ ಬರೆದಾಗ ಆಗುವ ಪದಗಳು. ತಲೆಯಲ್ಲಿ ಅಧಿಕ ನೋವು. ಮೊದಲನೆಯ ಸುತ್ತಿನ ನಂತರ ಸ್ಕೋರ್ ಕಾರ್ಡ್. ಎಲ್ಲ ಶಿಕ್ಷಕರು 2 ಸೆಕೆಂಡ್ ರೌಂಡ್ ಫಾರ್ ಇಂಗ್ಲಿಷ್. ಎರಡನೇ ಸುತ್ತನ್ನು ಶಿಕ್ಷಣ ಸಂಯೋಜಕರಾದ ಶ್ರೀ ಎಂ ಬಿ ಕಡ್ಕೋಳ್ ಗುರುಗಳು ನಡೆಸಿಕೊಡುವುದು. Close the door. I ask you, close the door. Here, what type of sentence is it? ಎರಡನೆಯ ಸುತ್ತಿನ ನಂತರ ಸ್ಕೋರ್ ಬೋರ್ಡ್. ಮೂರನೇ ಸುತ್ತು ಗಣಿತಕ್ಕೆ ಸಂಬಂಧಪಟ್ಟಿರುವ ಪ್ರಶ್ನೆಗಳನ್ನು ಕೇಳುವ ಸೋಮು ಪೂಜಾರಿ CRPಗಳು. ಪ್ರಶ್ನೆ ಇಲ್ಲಿದೆ, ತಮ್ಮೆಲ್ಲರ ಮುಂದೆ ಇದೆ. ಉತ್ತರ. ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ಯಾವುದು? πr². ಸರಿಯಾದ ಉತ್ತರ. 5 ಅಂಕಗಳು ಶಿವಮೊಗ್ಗಕ್ಕೆ. ತಂಡಕ್ಕೆ ಗುಣಾಕಾರದ ಅನನ್ಯತಾಂಶ ಯಾವುದು? ಪ್ರಶ್ನೆ ಮತ್ತೊಮ್ಮೆ, ಗುಣಾಕಾರದ ಅನನ್ಯತಾಂಶ ಯಾವುದು? ಒಂದು ಸರಿಯಾದ ಉತ್ತರ. 10 ಅಂಕಗಳು. 10ಕ್ಕೆ ಎಷ್ಟು? 10 ಮಿಲಿಯನ್ ಅಂದ್ರೆ ಎಷ್ಟು ಲಕ್ಷ ಅಂದಂಗ? 10 ಲಕ್ಷ ತಪ್ಪಾದ ಉತ್ತರ. ಚೌಕಗಣದಲ್ಲಿರುವ ಮುಖಗಳ ಸಂಖ್ಯೆ ಎಷ್ಟು? ಸರಿಯಾದ ಉತ್ತರ 6. ಇದರಲ್ಲಿ 10 ಅಂಕಗಳು. ಈ ಸುತ್ತಿನ ಸ್ಕೋರ್ ಕಾರ್ಡ್ ಈ ರೀತಿಯಾಗಿದೆ. ಇನ್ನು 4ನೇ ಸುತ್ತು ವಿಜ್ಞಾನಕ್ಕೆ ಸಂಬಂಧಪಟ್ಟಿರುವ ಪ್ರಶ್ನೆಗಳನ್ನ ಕೇಳುತ್ತಿರುವ ಶ್ರೀ MM ಮಲ್ಕನ್ ಅವ್ರ ಗುರುಗಳು. ಅವರಿಗೆ ಭಾರತದಲ್ಲಿ ಏನೆಂದು ಕರೆಯುತ್ತಾರೆ? Next. ವೆರಿ ಗುಡ್. ಸರಿಯಾದ ಉತ್ತರ ಸಪ್ತರ್ಷಿ ಮಂಡಲ. ಪರಿಚಯಿಸಿದ ವಿಜ್ಞಾನಿ ಯಾರು? ಕ್ರೆಸ್ಕೋಗ್ರಾಫ್ ಪರಿಚಯಿಸಿದ ವಿಜ್ಞಾನಿ ಯಾರು? ಓಕೆ. ಕಲ್ಲು ಹೂವಿನಿಂದ ದೊರೆಯುವ ನೈಸರ್ಗಿಕ ಸೂಚಕ ಯಾವುದು? ಲಿಟ್ಮಸ್. ವೇಗವಾದ ತ್ಯಾಜ್ಯ ಉತ್ಪನ್ನ ಯಾವುದು? ಬಸ್. ಬಸ್. ನೆಕ್ಸ್ಟ್. ಯೂರಿಯಾ. ಸರಿಯಾದಂತ ಉತ್ತರ. ನೇರ ಪ್ರಶ್ನೆ ಕೇಳಿಸ್ಕೊಳ್ಳಿ. ವಿದ್ಯುತ್ ಬಲ್ಬ್ ಕಂಡು ಹಿಡಿದ ವಿಜ್ಞಾನಿಯ ಹೆಸರು ತಿಳಿಸಿ. ಥಾಮಸ್ ಅಲ್ವಾ ಎಡಿಸನ್. ಸ್ರವಿಸುವ ಆಮ್ಲ ಯಾವುದು? ನಮ್ಮ ಜಠರದಲ್ಲಿ ಸ್ರವಿಸುವ ಆಮ್ಲ ಯಾವುದು? ಬಸ್. ಬಸ್. ಸರಿಯಾದ ಬಂಗಾರ ಅಂತೀವಲ್ಲ, ಚಿನ್ನ. ಇದರ ರಾಸಾಯನಿಕ ಸಂಕೇತ ಏನು?
4ನೇ ಸುತ್ತಿನ ನಂತರ ಸ್ಕೋರ್ ಬೋರ್ಡ್ ಈ ರೀತಿಯಾಗಿದೆ. ಇನ್ನು 5ನೇ ಸುತ್ತು ಸಮಾಜ ವಿಜ್ಞಾನ. ಇದನ್ನು ಸತ್ತಿಗೆರೆ CRPಗಳಾದ ಯಾವುದು? ಸದ್ಬಸಣ್ಣ ಗುರುಗಳು ನಡೆಸಿಕೊಡುತ್ತಿದ್ದಾರೆ. ಪಾಸ್. ನೆಕ್ಸ್ಟ್. ಪಾಸಿಂಗ್ ಟೈಮ್ ಕೊಡ್ಬೇಡ್ರಿ. ಕರಾವಳಿ ಪ್ರದೇಶವನ್ನ ಬ್ರಿಟಿಷರು ಏನೆಂದು ಕರೆದರು? ಕರಾವಳಿ ಪ್ರದೇಶವನ್ನ ಬ್ರಿಟಿಷ ಕೆನರಾ ಸರಿಯಾದ ಉತ್ತರ. ಸಂವಿಧಾನ ದಿನಾಚರಣೆಯನ್ನು ಯಾವ ದಿನ ಆಚರಿಸುತ್ತೇವೆ? ಸಂವಿಧಾನ ದಿನಾಚರಣೆಯನ್ನು ಯಾವ ದಿನ ಆಚರಿಸುತ್ತೇವೆ? ನವೆಂಬರ್ 26. ಕರೆಕ್ಟ್ ಉತ್ತರ. ಪ್ರಶ್ನೆ, ಗಂಗಾ ನದಿಯ ಮುಖಜ ಭೂಮಿಯನ್ನು ಏನೆಂದು ಕರೆಯುತ್ತಾರೆ? ಗಂಗಾ ನದಿಯ ಮುಖಜ ಭೂಮಿಯನ್ನು ಏನೆಂದು ಕರೆಯುತ್ತಾರೆ? ಕೇಳ್ರಿ ಸುಮ್ಮನೆ ಸ್ವಲ್ಪ. ಟೈಮ್ ಓಡಾತೈತಿ. ಶಾಬಾಷ್, ಜೈಪುರ್ ಉತ್ತರ. ಯಾಕಪ್ಪ ಹಿಂಗ್ಯಾಕೆ ಮಾಡಕತ್ತದ? ಶಿವಾಜಿಯ ಆಡಳಿತದಲ್ಲಿ ಪ್ರಧಾನಮಂತ್ರಿಯನ್ನ ಏನೆಂದು ಕರೆಯುತ್ತಿದ್ದರು? ಶಿವಾಜಿಯ ಆಡಳಿತದಲ್ಲಿ ಪ್ರಧಾನಮಂತ್ರಿಯನ್ನ ಏನೆಂದು ಕರೆಯುತ್ತಿದ್ದರು? ಮುಂದೆ ಸರಿಯಾದ ಉತ್ತರ. ಎರಡನೇ ಶಾಲೆಗೆ ಮುಂದಿನ ಪ್ರಶ್ನೆ, ರಾಮಚರಿತ ಮಾನಸ ಯಾರ ಕಾವ್ಯ? ನೆಕ್ಸ್ಟ್. ಕುತೂಹಲ. 5ನೇ ಸುತ್ತಿನ ನಂತರ ಸ್ಕೋರ್ ಬೋರ್ಡ್ ಈ ರೀತಿಯಾಗಿದೆ. ಇನ್ನು ಕೊನೆಯ ಸುತ್ತು ಸಾಮಾನ್ಯ ಜ್ಞಾನ. ಇದನ್ನು ಮತ್ತೆ ಶಿವಾಪುರ CRPಗಳಾದ ಮಲ್ಕಣ್ಣ ಗುರುಗಳು ನಡೆಸಿಕೊಡುತ್ತಿದ್ದಾರೆ. ಭಾರತ ಮಹಿಳಾ ಕ್ರಿಕೆಟ್ ತಂಡದ ಪ್ರಸ್ತುತ ನಾಯಕಿಯ ಹೆಸರು ಏನು? ಭಾರತದ ಮಹಿಳಾ ನೆಕ್ಸ್ಟ್ ಹರ್ಮನ್. ಸರಿಯಾಗಿ ಎಲ್ಲರೂ ಕೇಳಿಸಿಕೊಳ್ಳುವಂಥದ್ದು ಪ್ರಶ್ನೆ. ಕರ್ನಾಟಕ ರಾಜ್ಯದ ಒಟ್ಟು ವಿಧಾನಸಭಾ ಸಂಖ್ಯೆ ತಿಳಿಸಿ. ಕರ್ನಾಟಕ ರಾಜ್ಯದ ಒಟ್ಟು ವಿಧಾನಸಭಾ ಸದಸ್ಯರ ಸ್ಥಾನಗಳ ಸಂಖ್ಯೆ ತಿಳಿಸಿ. ಬಸ್ 220. ಕೇಳ್ಕೊಳ್ರಿ. ಭಾರತದಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಆಚರಿಸುವ ದಿನ ಯಾವುದು? ಫೆಬ್ರವರಿ 28. ಅಷ್ಟೇ ವೇಗವಾಗಿ. ರಾಷ್ಟ್ರೀಯ ಗಣಿತ ದಿನ ಯಾವಾಗ ಆಚರಿಸಲಾಗುತ್ತಿದೆ? ರಾಷ್ಟ್ರೀಯ ಗಣಿತ ದಿನ ಯಾವಾಗ ಆಚರಿಸಲಾಗುತ್ತಿದೆ? ಅಂಬೇಡ್ಕರ್ ಅವರ ತಂದೆಯ ಹೆಸರು ತಿಳಿಸಿ. ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರ ತಂದೆಯ ಹೆಸರು ತಿಳಿಸಿ. ಬಸ್. ನೆಕ್ಸ್ಟ್. ರಾಮ್ಜಿ ಸಕ್ಪಾಲ್ ಸರಿಯಾದಂತ ಉತ್ತರ. ಮಲಪ್ರಭಾ ನದಿಯ ಉಗಮವಾದ ಸ್ಥಳ ತಿಳಿಸಿ. ಬಸ್. ಈಗ 6 ಮತ್ತು 7ನೇ ತರಗತಿ ವಿದ್ಯಾರ್ಥಿಗಳ ರಸಪ್ರಶ್ನೆ ಕಾರ್ಯಕ್ರಮ ಕೊನೆಯ ಹಂತಕ್ಕೆ ಬಂದಿದೆ. ನೆಕ್ಸ್ಟ್. ಕೊನೆಯ ಹಂತದ ಪ್ರಶ್ನೆಗಳು ಕೇಳಲು MM ಮಲ್ಕಣ್ಣ ಗುರುಗಳು. ಸ್ಕೋರ್ ಬೋರ್ಡ್ ಈ ರೀತಿಯಾಗ್ಯದ. ಈಗ 4 ಮತ್ತು 5ನೇ ತರಗತಿಯ ವಿದ್ಯಾರ್ಥಿಗಳಿಗೆ ರಸಪ್ರಶ್ನೆ ಕಾರ್ಯಕ್ರಮ. ಶಿವಾಪುರ್, ಕುರುಬದಡ್ಡಿ, ಮಾಡಮಗೇರಿ, ಯರಗನವಿ, ಕುರುಬಗಟ್ಟಿ, ತಾವಳಗೆರೆ ಹೀಗೆ ಬೇರೆ ಬೇರೆ ಶಾಲೆಯ ವಿದ್ಯಾರ್ಥಿಗಳ ಭಾಗವಹಿಸುವಿಕೆ. ಈಗ ಮೊದಲನೇ ಸುತ್ತು ಕನ್ನಡವನ್ನು ಸೋಮು ಪೂಜಾರಿ ಅವರು ಪ್ರಶ್ನೆಗಳನ್ನು ಕೇಳುತ್ತಿದ್ದಾರೆ. ಮತ್ತೊಮ್ಮೆ ಗಿಡ ಈ ಪದದ ಬಹುವಚನ ರೂಪ ಯಾವುದು? ಕನ್ನಡದ ಮೊದಲ ರಾಷ್ಟ್ರ
ವಿದ್ಯಾರ್ಥಿಗಳು ಬಹಳ ಹುರುಪಿನಿಂದ ಉತ್ತರಗಳನ್ನು ಹೇಳುವ ದೃಶ್ಯ. ಪ್ರಶ್ನೆ ಮತ್ತೊಮ್ಮೆ, ಕನ್ನಡದ ಮೊದಲ ಪಂಚಾಕ್ಷರಗಳು ಯಾವುವು? ಐ ಮತ್ತು ಅವು ಸರಿಯಾದ ಉತ್ತರ. 10 ಅಂಕಗಳು ಕೊರಗಟ್ಟಿ ತಂಡ. ಈ ಪದವನ್ನ ಬಿಡಿಸಿ ಹೇಳಿರಿ. ಪ್ರಶ್ನೆ ಮತ್ತೊಮ್ಮೆ, ಸರಳಾಧಿಕ. ಈ ಪದವನ್ನ ಬಿಡಿಸಿ ಹೇಳಿರಿ. ವೆರಿ ಗುಡ್. ಮುಂದಿನ ಹಂತದ ಪ್ರಶ್ನೆಗಳನ್ನು ಕಡ್ಕೊಳ್ಳೋ ಗುರುಗಳು ಈಗ ಮಲ್ಲಪ್ಪ ಎರ್ಚರ್ವಿ ಗುರುಗಳು ವಿದ್ಯಾರ್ಥಿಗಳಿಗೆ ಪ್ರಶ್ನೆಗಳನ್ನು ಕೇಳುತ್ತಿದ್ದಾರೆ. ಅದೇ ರೀತಿ ವಿದ್ಯಾರ್ಥಿಗಳು ಬಹಳ ಸೊಗಸಾದ ಉತ್ತರಗಳನ್ನು ನೀಡಲು ಪ್ರಯತ್ನಿಸುತ್ತಿದ್ದಾರೆ. ಹಾಗಾಗಿ ಅವರಿಗೆ ಸೋಮ ಪೂಜಾರಿ ಅವರು ಸಹಾಯವನ್ನು ನೀಡುತ್ತಿದ್ದಾರೆ. ಭೂಮಿಗೆ ಬೆಳಕು ಮತ್ತು ಶಾಖ ನೀಡುವ ಪ್ರಮುಖ ಮೂಲ. ಭೂಮಿಗೆ ಬೆಳಕು ಮತ್ತು ಶಾಖ ನೀಡುವ ಪ್ರಮುಖ ಮೂಲ ಯಾವುದು? ಜೋರಾಗಿಲ್ಲ ಉತ್ತರ. ಸರಿಯಾಗಿರ್ತಕ್ಕಂಥ ಉತ್ತರ 5. ಕೊನೆಯ ಪ್ರಶ್ನೆ, 4 ಅಂಕಿಗಳಲ್ಲಿ ಅತಿ ದೊಡ್ಡ ಸಂಖ್ಯೆ ಯಾವುದು? 4 ಅಂಕಿಗಳಲ್ಲಿ ಅತಿ ದೊಡ್ಡ ಸಂಖ್ಯೆ ಯಾವುದು? ಸರಿಯಾಗಿರ್ತಕ್ಕಂಥ ಒಂದು ಉದಾಹರಣೆ ಕೊಡಿ. ಉಭಯವಾಸಿಗೆ ಒಂದು ಉದಾಹರಣೆ ಕೊಡಿ. ಸರಿಯಾಗಿರ್ತಕ್ಕಂಥ ರೂಪವನ್ನು ಏನೆಂದು ಕರೆಯುತ್ತೇವೆ? ನೀರಿನ ಆವಿಯಾದ ರೂಪವನ್ನು ಏನೆಂದು ಕರೆಯುತ್ತೇವೆ? ಒಬ್ಬರು ಚರ್ಚೆ ಮಾಡಿ, ಉತ್ತರ ಕೊಡಬೇಡಿ. ಸರಿಯಾಗಿರ್ತಕ್ಕಂಥ ಉತ್ತರ ನೀರ. ಮೊದಲೇ ಸುತ್ತಿನ 4ನೇ ಪ್ರಶ್ನೆ ತಾವಾಗಿರ್ತಕ್ಕಂಥಕ್ಕೆ, ನಮ್ಮ ದೇಹದ ಅತಿ ದೊಡ್ಡ ಅಂಗ ಯಾವುದು? ನಮ್ಮ ದೇಹದ ಅತಿ ದೊಡ್ಡ ಅಂಗ ಯಾವುದು? ಉತ್ತರ ನೇರವಾಗಿರಲಿ. ನೀವು ಚರ್ಚೆ ಮಾಡಬಾರ್ದು, ನಿಮ್ಮ ಚರ್ಚೆ. ತಪ್ಪು. ಸರಿಯಾಗಿರ್ತಕ್ಕಂಥ ಉತ್ತರ ಚರ್ಮ. ಕೊನೆಯ ಹಂತದ ಪ್ರಶ್ನೆಗಳನ್ನು ಶಿಕ್ಷಣ ಸಂಯೋಜಕರಾದ ಕಡ್ಕೋಳ್ ಗುರುಗಳು ಕೇಳುತ್ತಿರುವುದು. ಯಾವ ಜಿಲ್ಲೆಯಲ್ಲಿದೆ? ಈ ರಸಪ್ರಶ್ನೆ ಕಾರ್ಯಕ್ರಮ ಕೊನೆಯ ಹಂತಕ್ಕೆ ಬಂದಿದ್ದಾರೆ. ಆಗ ಗೆದ್ದ ವಿದ್ಯಾರ್ಥಿಗಳ ಹೆಸರುಗಳನ್ನು ಕೂಡ ಇಲ್ಲಿ ಹೊಸಮನಿ ಗುರುಗಳಿಗೆ ಸನ್ಮಾನ. ವಿವಿಧ ಶಾಲೆಗಳಲ್ಲಿ ಬೇರೆ ಬೇರೆ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಎಲ್ಲ ಗುರುಗಳು ಹಿರಿಯರು ಪ್ರಶಸ್ತಿ ಪತ್ರ, ಫಲಕ, ಅವರು ಗೆದ್ದಿರುವ ಹಣವನ್ನು ನೀಡತಕ್ಕಂತಹ ದೃಶ್ಯಗಳನ್ನು ಈಗ ನಾವು ನೋಡ್ತಾ ಇದ್ದೇವೆ. ಭಾಗವಹಿಸಿದ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಕೂಡ ನೋಟ್ಬುಕ್ ಪೆನ್ನನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನಾನು ಸಂಗಮೇಶ್ ಮುತ್ತಗಿ ಎಲ್ಲರಿಗೂ ಧನ್ಯವಾದ.